ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕಾಡಳಿತ ಸೌಧದ ಸಭಾಭವನದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಬಾಗಲಕೋಟೆ ತಾಲೂಕು ಕಾನೂನು ಸೇವಾ ಸಮಿತಿ ಜಮಖಂಡಿ, ನ್ಯಾಯವಾದಿಗಳ ಸಂಘ ಜಮಖಂಡಿ, ಆಹಾರ ಇಲಾಖೆ ಇವರಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಸುಶಾಂತ ಚೌಗಲೆ, ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀಮತಿ ಶ್ರೀದೇವಿ, ತಹಶೀಲ್ದಾರ ಅನಿಲ ಬಡಗೇರ, ನ್ಯಾಯವಾದಿಗಳಾದ ಎಸ್.ಬಿ. ಕಾಳೆ ಹಾಗೂ ಲಕ್ಷ್ಮೀ ಸವದಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತದನಂತರ ನ್ಯಾಯಾಧೀಶ ಸುಶಾಂತ ಚೌಗಲೆ, ತಹಶೀಲ್ದಾರ ಅನಿಲ ಬಡಗೇರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ನ್ಯಾಯವಾದಿಗಳಾದ ಎಸ್.ಬಿ. ಕಾಳೆ ಹಾಗೂ ಲಕ್ಷ್ಮೀ ಸವದಿ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದರು. ಕಸ್ತೂರಿ ಜೈನಾಪುರ ಸ್ವಾಗತಿಸಿ ವಂದಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಆಹಾರ ಶಿರಸ್ತೆದಾರ ಬಸವರಾಜ ತಾಳಿಕೋಟಿ, ಆಹಾರ ನಿರೀಕ್ಷಕ ಆನಂದ ರಾಠೋಡ, ಸುರೇಶ ಕುರಿ, ನ್ಯಾಯಾಲಯದ ಸಿಬ್ಬಂದಿಗಳಾದ ಮಂಜುನಾಥ ಡಿ ಮತ್ತು ಮಹೇಶ ಪಾಟೀಲ ಸೇರಿದಂತೆ ಅನೇಕರು ಇದ್ದರು. ಯಾವುದೇ ವಸ್ತುಗಳನ್ನು ತೆಗೆದುಕೊಳ್ಳಬೇಕಾದರೆ ಅವರ ಡೇಟ್ ಅನ್ನು ನೋಡಬೇಕು, ವಿಚಾರಿಸಬೇಕು ಅಂತ ಹೇಳಿದಂತ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತದೆ. ಈ ಕಾರ್ಯಕ್ರಮದ ಹಿಂದೆ ಇರತಕ್ಕಂತಹ ಮುಖ್ಯ ಉದ್ದೇಶನೇ ಪ್ರತಿಯೊಬ್ಬ ಗ್ರಾಹಕನು ಕೂಡ ತನ್ನ ಹಕ್ಕುಗಳನ್ನು ಅರಿತುಕೊಂಡು ಹಾಗೂ ಆತನಿಗೆ ಈ ಒಂದು ವ್ಯಾಪಾರಗಳಲ್ಲಿ ಯಾವುದೇ ರೀತಿಯ ಅನ್ಯಾಯವಾಗದಂತೆ ಈ ಕಾನೂನು ಸ್ಪಷ್ಟವಾಗಿ ಆತನ ಹಕ್ಕುಗಳನ್ನ ರಕ್ಷಣೆ ಮಾಡಲಿ, ಪ್ರತಿಯೊಬ್ಬರು ಕೂಡ ಸಮಾನವಾಗಿ ಅವರಿಗೆ ಹಾಗೂ ಸರಿಯಾದ ಬೆಲೆಯಲ್ಲಿ ಪ್ರತಿಯೊಂದು ವಸ್ತುವು ಕೂಡ ಅವರಿಗೆ ತಲುಪಲಿ ಅಂತ ತಿಳ್ಕೊಂಡು ಈ ಗ್ರಾಹಕರ ದಿನಾಚರಣೆಯನ್ನ ಅವರ ಹಕ್ಕುಗಳ ಒಂದು ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತ ತಿಳ್ಕೊಂಡು ಸರ್ಕಾರದ ಹಾಗೂ ಈ ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಇದನ್ನ ಹಮ್ಮಿಕೊಳ್ಳೋದಕ್ಕೆ ಹೇಳಿದ್ದಾರೆ. ಅದೇ ರೀತಿ ಎಲ್ಲ ಕಡೆಗೂ ಕೂಡ ಹಮ್ಮಿಕೊಳ್ತೇವೆ. ಇವತ್ತಿಗೂ ಕೂಡ ಸಾಕಷ್ಟು ಜನ ತಮ್ಮ ಗ್ರಾಹಕರು ತಮ್ಮ ಹಕ್ಕುಗಳನ್ನ ವಂಚನೆ ಮಾಡಿಕೊಂಡು ಏನಪ್ಪಾ ಅಂತಂದ್ರೆ ಸಾಕಷ್ಟು ವಸ್ತುಗಳನ್ನ ಖರೀದಿ ಮಾಡುವಂತ ಒಂದು ಪರಿಸ್ಥಿತಿ ಇದೆ. ಈಗ ನಾವು ಗ್ರಾಹಕರಂದ್ರೆ ಪ್ರತಿಯೊಬ್ಬ, ನೀವು ಕೂಡ ಗ್ರಾಹಕರೇ, ನಾನು ಗ್ರಾಹಕನೇ. ನಾನು ಈಗ ಏನಪ್ಪಾ ಅಂತಂದ್ರೆ ಇದೊಂದು ಮೊಬೈಲ್ ತಗೋದ್ರೆ ನಾನು ಗ್ರಾಹಕ ಆಗೇಳಿ, ಓಕೆ, ಒಂದ್ ಶರ್ಟ್ ತಗೋಬೇಕಂದ್ರೆ ಗ್ರಾಹಕ. ಆದ್ರಿಂದ ನೀವೆಲ್ಲರೂ ಕೂಡ ಫಸ್ಟ್ ನೀವು ಅಲರ್ಟ್ ಆಗಬೇಕು, ಕಾಯ್ದೆ ಕಾನೂನು ಏನಂತ ನೀವು ತಿಳ್ಕೋಬೇಕು. ಇದಾದ ಮೇಲೆ ನೀವು ನಿಮ್ಮ ಮನೆಯಲ್ಲಿ, ನಿಮ್ಮ ಮನೆ ಅಕ್ಕಪಕ್ಕ ಎಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ಅದನ್ನ ನೀವು ತಿಳಿಸಿ ಹೇಳ್ಬೇಕು. ಅಂದ್ರೆ ಅಷ್ಟು ಹೇಳಿದ್ರೆ ಸಾಕು. ಅದರಿಂದ ತನ್ನಿಂತಾನೆ ಏನಪ್ಪಾ ಅಂತಂದ್ರೆ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಹೋಗ್ತದೆ. ಇದ್ರ ಅವೇರ್ನೆಸ್ ಇದು ಬಹಳಷ್ಟು ಬೇಕಾಗಿದೆ. ದಯವಿಟ್ಟು ನೀವು ತಿಳ್ಕೊಳ್ಳಿ, ನೀವು ಸಂಬಂಧಪಟ್ಟಂತವರಿಗೆ ಅದನ್ನ ತಲುಪಿಸಿ ಅಂತ ಕೇಳ್ಕೊಳ್ತಾ ಇಲ್ಲಿ. ಅಥವಾ ಬೆಲೆಯಲ್ಲಿ ಹೆಚ್ಚುವರಿ ಬೆಲೆಯನ್ನ ತೆಗೆದುಕೊಳ್ತಕ್ಕಂಥ ಆಗಿರ್ಬೋದು, ಕಡಿಮೆ ಗುಣಮಟ್ಟದ ಪದಾರ್ಥಗಳನ್ನ ವಿತರಿಸ್ತಕ್ಕಂಥದ್ದಾಗಿರ್ಬೋದು, ಪದಾರ್ಥಗಳು ಅಷ್ಟೇ ಅಲ್ಲದೆ ಕಡಿಮೆ ರೀತಿಯಲ್ಲಿ ಸೇವೆಗಳನ್ನ ನೀಡ್ತಕ್ಕಂಥದ್ದಾಗಿರ್ಬೋದು, ಇವೆಲ್ಲ ರೀತಿಯಲ್ಲಿ ಗ್ರಾಹಕರು ಅನ್ಯಾಯಕ್ಕೆ ಒಳಗಾಗ್ತಕ್ಕಂಥದ್ದು ಇದೆ. ಆದರೆ ಒಂದು ವೇಳೆ ಇಂತಹ ಅನ್ಯಾಯಕ್ಕೆ ಒಳಗಾದಲ್ಲಿ ಕಾನೂನಿನ ಅಡಿಯಲ್ಲಿ ನಾವು ಯಾವ ರೀತಿಯಾಗಿ ಅದನ್ನ ಪ್ರಶ್ನಿಸಬಹುದು ಮತ್ತೆ ಅದಕ್ಕೆ ಯಾವ ರೀತಿಯಾಗಿ ಪರಿಹಾರವನ್ನ ಪಡೆಯಬಹುದು ಅಂತಕ್ಕಂಥದ್ದನ್ನ ಉಪನ್ಯಾಸಕರು ಅತ್ಯಂತ ಸವಿಸ್ತಾರವಾಗಿ ತಿಳಿಸಿದ್ರು. ಇವತ್ತಿನ ದಿನ ಕೃತಕ ಅಭಾವವನ್ನು ಸೃಷ್ಟಿಸ್ತಕ್ಕಂತಹ ಒಂದು ಸನ್ನಿವೇಶ ಕೂಡ ನಮ್ಮ ಸಮಾಜದಲ್ಲಿ ಇದೆ. ಅಂತಹ ಒಂದು ಸನ್ನಿವೇಶಕ್ಕೆ ನಮ್ಮ ಗ್ರಾಹಕರು ಕೂಡ ಬಲಿಯಾಗ್ತಾ ಇದ್ದಾರೆ. ನಾವು ಯಾವುದೇ ಒಂದು ವಸ್ತುವನ್ನ ಖರೀದಿ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂತಹ ಅದರ ಮೇಲಿರ್ತಕ್ಕಂತಹ ಆ ತಯಾರಾದಂತಹ ವರ್ಷ ಆಗಿರ್ಬೋದು, ಅಥವಾ ತನ್ನ ಗುಣಮಟ್ಟವನ್ನು ಕಳೆದುಕೊಳ್ತಕ್ಕಂತಹ ಎಕ್ಸ್ಪೈರಿ ಡೇಟ್ ಆಗಿರ್ಬೋದು, ಆಮೇಲೆ ಅದ್ರ ಮೇಲೆ ತೂಕ ಇರ್ಬೋದು, ಅದರ ಗುಣಮಟ್ಟ ಇರ್ಬೋದು, ಅವುಗಳನ್ನೆಲ್ಲಾನು ಒಂದ್ಸಲ ನಾವು ಪರಿಶೀಲನೆ ಮಾಡಿ ತೆಗೆದುಕೊಳ್ತಕ್ಕಂಥದ್ದು ಆಗ್ಬೇಕು. ಯಾಕಂದ್ರೆ ನಾವು ಕಳ್ಕೊಂಡಿದ್ದೇನು ಅಂತ, ನಮ್ಮ ಹಕ್ಕುಗಳನ್ನು ನಾವು ಕಳ್ಕೊಂಡಿದ್ದೀವಿ. ನಮ್ಮ ಹಕ್ಕುಗಳನ್ನು ನಾವು ಕಳ್ಕೊಂಡಿದ್ದೀವಿ ಅಂದಾಗ ನಮ್ಮ ಹಕ್ಕುಗಳು ಅದಾವ ಇಲ್ಲೋ ಅನ್ನೋದು ಅರಿವು ನಮ್ಮಲ್ಲಿಲ್ಲ. ಆ ಅರಿವನ್ನ ನಾವು ಮೂಡಿಸ್ಬೇಕಾಗಿತ್ತು. ಕಾನೂನಿನ ಒಂದು ಅರಿವನ್ನ ನಾವು ಮೂಡಿಸ್ಬೇಕಾಗಿತ್ತು. ಯಾವಾಗ ಕಾನೂನಿನ ಅರಿವನ್ನ ನಾವು ಪಡ್ಕೊಳ್ತೀವಿ, ಆಮೇಲೆ ನಾವು ನೆರವನ್ನ ನಾವು ಪಡ್ಕೊಳ್ಳೋಕೆ ಸಾಧ್ಯ ಅದ ಅಂದಾಗ, ಗ್ರಾಹಕನ ಹಕ್ಕು ಬಾಧ್ಯತೆಗಳು, ನಮ್ಮ ಕರ್ತವ್ಯಗಳು ನಮಗೆ ಗೊತ್ತಿಸಿದಾಗ ನಾವು ಎಲ್ಲಿ ಪರಿಹಾರ ಪಡ್ಕೊಳ್ಬೇಕು, ನಮ್ಗೆ ಎಲ್ಲಿ ಅದರ ನೆಲೆ ಅದ, ನಮಗೆ ಇರ್ತಕ್ಕಂಥ ಹಕ್ಕುಗಳು ಯಾವುವು, ಇವೆಲ್ಲವುಗಳನ್ನ ನಾವು ಮಾಡಬೇಕಾದದ್ದು ನಮ್ಮ ಗ್ರಾಹಕರ ಒಂದು ಕರ್ತವ್ಯ. ಅದೇ ರೀತಿ ನಾವು ಆ ಒಂದು ನಿಟ್ಟಿನಲ್ಲಿ ಇವತ್ತು ಇಲ್ಲಿ ತಾಲೂಕು ಆಡಳಿತ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವೆ. ಇಲ್ಲಿ ಸಾಕಷ್ಟು ಜನ ಇಲ್ಲ ಅನ್ನೋಕ್ಕಿಂತಲೂ ಇಷ್ಟೇ ಜನ ಕೆಲವೊಂದು ಕಾನೂನುಗಳನ್ನ, ನಮ್ಮ ಹಕ್ಕು ಬಾಧ್ಯತೆಗಳನ್ನ ಅರ್ಜಿದ್ದೇ ಆಗ್ತದ. 1ರಿಂದ 11, 11ರಿಂದ ಮತ್ತೊಂದು ಹಿಂಗಾಗ್ತದೆ. ಅದಕ್ಕಾಗಿ ಮಾನ್ಯ ನ್ಯಾಯಾಧೀಶರು ಹೇಳಿದ್ರು,
ನೀವು ಮೊದಲ ಕಾನೂನನ್ನು ಅರಿತುಕೊಳ್ರಿ. ಅರಿತುಕೊಂಡು ನಿಮ್ಮ ಪಕ್ಕದ ಮನೆಯವರಿಗೆ, ನಮ್ಮ ಮನೆಯವರಿಗೆ ಅಥವಾ ಓಣಿಯಲ್ಲಿ ಅಥವಾ ಗ್ರಾಮದಲ್ಲಿ ಇದೇ ರೀತಿ ಮುಂದುವರಿತಾ ಹೋದಾಗ ಗ್ರಾಹಕರ ಎಚ್ಚರ. ಪ್ರತಿಯೊಬ್ಬರ ಗ್ರಾಹಕರು ತಮ್ಮ ಹಕ್ಕುಗಳನ್ನು ತಿಳಿದುಕೊಳ್ಬೇಕಂತಲೂ ಹೇಳಿ ಮತ್ತು ಈ ನ್ಯಾಯಾಲಯಗಳ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳುವಳಿಕೆ ಇರಬೇಕು. ಇನ್ನು ಹಕ್ಕುಗಳು ಅಂದ್ರೆ ಫಸ್ಟ್ ಮೊದಲನೇದಾಗಿ ಸುರಕ್ಷತೆಯ ಹಕ್ಕು. ಯಾವುದೇ ರೀತಿ ಮಾನವನ ಜೀವಕ್ಕಾಗಿರ್ಬೋದು, ಆಸ್ತಿಗಾಗಿರ್ಬೋದು, ಯಾವುದೇ ರೀತಿ ಅಪಾಯವನ್ನ ಮಾಡ್ತಿದ್ರೆ ಅಂತವುಗಳಿಂದ ರಕ್ಷಣೆಯನ್ನ ಪಡೆಯುವ ಹಕ್ಕನ್ನ ಪ್ರತಿಯೊಬ್ಬ ವ್ಯಕ್ತಿಯು ಹೊಂದಿರ್ತಾನೆ ಅಂತ ಹೇಳ್ಬೋದು. ಈಗ ನೋಡ್ಬೋದು, ನಾನು ಒಂದು ಈಜಿಯಾಗಿ ಎಕ್ಸಾಂಪಲ್ ಕೊಟ್ಟೆ. ಈಗ ಒಂದು ಪ್ರೆಷರ್ ಕುಕ್ಕರ್ ಇರುತ್ತೆ. ಪ್ರೆಷರ್ ಕುಕ್ಕರ್ಗೆ ಏನ್ ಮಾಡ್ಬೇಕು, ತಯಾರಕರು ಏನ್ ಮಾಡ್ಬೇಕು, ಅದಕ್ಕೆ ಕಂಪಲ್ಸರಿ ಏನ್ ಮಾಡಿರ್ಬೇಕು, ಸುರಕ್ಷತಾ ಕವಾಟಗಳನ್ನ ಹಾಕಿರ್ಬೇಕು. ಆದ್ರಿಂದ ಪ್ರತಿಯೊಬ್ಬರು ಗ್ರಾಹಕರು ಏನ್ ಮಾಡಬೇಕು, ಸುರಕ್ಷತಾ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಬೇಕು. ಅದೇ ರೀತಿಯಾಗಿ ಮಾಹಿತಿ ಪಡೆಯುವ ಹಕ್ಕು. ಮಾಹಿತಿ ಪಡೆಯುವ ಹಕ್ಕು ಅಂದ್ರೆ ಯಾವ ರೀತಿ, ಅದೇನು ಬೆಲೆ, ಯಾವ ನಂಬರ್ ಇದೆ, ಎಷ್ಟು ವ್ಯಾಲಿಡಿಟಿ, ಎಷ್ಟು ದಿನ ಇದೆ, ಎಷ್ಟು ಕಿಮ್ಮತ್ತಿಂದಿದೆ, ನೀವು ಪ್ರತಿಯೊಂದನ್ನು ಏನ್ ಮಾಡ್ಬೋದು, ಮಾಹಿತಿಯನ್ನ ಪಡೆದುಕೊಳ್ಬಹುದು ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಆಯ್ಕೆಯ ಹಕ್ಕು. ಪ್ರತಿಯೊಬ್ಬರು ನಿಮಗೆ ಬೇಕಾದ ವಸ್ತುಗಳನ್ನ ತೆಗೆದುಕೊಳ್ಳಬಹುದು, ಪಡೆದುಕೊಳ್ಬಹುದು. ಅಂತ ಪ್ರತಿಯೊಬ್ಬರಿಗೂ ಆಯ್ಕೆಯ ಹಕ್ಕನ್ನ ಕೊಡಲಾಗ್ತದೆ. ಮತ್ತು ಅದೇ ರೀತಿಯಾಗಿ ದೂರು ನೀಡುವ ಹಕ್ಕು. ಪ್ರತಿಯೊಬ್ಬ ಗ್ರಾಹಕರು ಏನ್ ಮಾಡ್ಬೇಕಾಗ್ತದೆ, ದೂರು ನೀಡುವ ಹಕ್ಕನ್ನು. ತಮಗೆ ಅನ್ಯಾಯವಾದಾಗ ದೂರು ನೀಡಬೇಕು. ನನಗೆ ಅನ್ಯಾಯ ಇತ್ತು, ಇದೇನು ಸ್ವಲ್ಪ ಅಮೌಂಟ್ ಇದೆ, 10,000 20,000 ಇದೆ, ಇದಕ್ಕೆ ಯಾಕೆ ಸುಮ್ಮನೆ ಹೋಗ್ಬೇಕಂತ ಯಾರು ಕೊಡ್ಬಾರ್ದು. ಪ್ರತಿಯೊಬ್ಬರು ದೂರನ್ನ ನೀಡಿದಾಗ ಮಾತ್ರ ಅದನ್ನೇ ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ.